ಏನು ನಿಮ್ಗೆ ವಿಷಯ ಸಿಕ್ಕಿದ್ಯಾ? ಏ- ಬೇರೆ ಬೇರೆ ಕಡೆ ಎಲ್ಲರೂ ಮಳೆ ಬಂದಿದೆ ಅಂತ ಇವತ್ತು. ಹೌದು. ಇಲ್ಲಿ ಇಲ್ಲಿ ಯಾಕೆ ಬರ್ಲಿಲ್ಲ? ಓ, ನೀವು ಬರ್ತೀರಿ? ಹೌದಪ್ಪ, ನೀವು ಬರುವ ನಿರೀಕ್ಷೆ ಗೊತ್ತಾಗ್ತದೆ. ಹೌದಪ್ಪ, ಮಳೆ ಬರಲೇಬಾರದು ಅಂತ ಹೇಳಿದೆ. ಹೌದು. ಆದ್ರೆ ಒಳಗೆ ಆಶ್ರಮದಲ್ಲಿ ಯಾರು ಹೇಳ್ತಾ ಇದ್ದಾರೆ, ಹಾ ಅಮ್ಮ ತುಂಬಾ ಸೆಕೆ ಆಗ್ತಾ ಉಂಟು ಅಂತ. ಹಾ ಅದಕ್ಕೆ ಹೇಳಿ ಒಂದು 4 ಹನಿ ಬರುದಿದ್ರೆ ಬರ್ಲಿ, ಹಾ. ಜಾಸ್ತಿ ಒಂದು ತೊಂದರೆ ಕೊಡ್ಲಿಕ್ಕಿಲ್ಲ ಅಂತ ನಾನೇ ಆಜ್ಞೆ ಮಾಡಿದೆ. ಓ, ನೋಡಿ, ಇದೆಲ್ಲ ನಡೆಯುವುದಲ್ಲ ನಮ್ಮವರೇ ನಿಮ್ಮ ಯೋಗ್ಯತೆ ಇದೆ. ನಮ್ಮಿಂದಲೇ ಇಷ್ಟು ಹೊತ್ತಾದ್ರೂ ಮಳೆ ಉಂಟ ನೋಡಿ. ಇಲ್ಲ. ಎಂತದಲ್ಲ ಸ್ವಾಮಿ, ಹಾ ಸೂರ್ಯ ನಾಳೆ ಬೆಳಿಗ್ಗೆ ಬರಬೇಕು ಅಂತ ಆದ್ರೆ ಹಾ. ನನ್ನ ಪತಿವ್ರತ ಧರ್ಮದ ನೆನಪರುವುದು. ನಿಮ್ಮ ಕರುಣ. ಹೌದಪ್ಪ, ಭೂಮಿ ಹೇಗೆ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಆದ್ರೆ ನಿಮ್ಮ ನನ್ನ ಪತಿವ್ರತ ಧರ್ಮ. ಹೌದು ಹೌದು ಏನಾಗಬೇಕಿದ್ರು ನಾನು ಇಲ್ಲದೆ ಇದ್ರೆ ಎಂತಕ್ಕೂ ಆಗುದಿಲ್ಲ. ಹೌದಪ್ಪ. ಹಾಗಂತ ಹಾ. ಈಗ ಕೇಳ್ತೀರಾ, ಹಾ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಆದ್ರೆ ಹಾ. ಇಲ್ಲಿಯವರೆಗೆಲ್ಲ ಪಾಠ ಮಾಡಿ ಸ್ವಲ್ಪ ಸಾಕಾಗಿದೆ ಸ್ವಾಮಿ. ಪಾಠ. ಹೌದೌದು. ಆದ ಕಾರಣಕ್ಕಾಗಿ ಸ್ವಲ್ಪ ಧ್ಯಾನ ಮಾಡಬೇಕು ಅಂತ ಮನಸ್ಸಾಗಿದೆ. ಪಾಠ ಇದೆ ಈಗ. ಪಾಠ ಆಯ್ತು, ಧ್ಯಾನ. ಧ್ಯಾನದಲ್ಲಿ ತೊಡಗಿಕೊಳ್ಳಿ. ನಿಮ್ಗೆ ಏನು ಗೊತ್ತಾಗ್ಬಾರ್ದು. ಏನು ಗೊತ್ತಾಗಬಾರ್ದು. ಹೊರಗಿನ ಯಾವ ಗೊಡವೆಯೂ ಇಲ್ಲದೆ ನನ್ನೊಳಗೆ ನಾನು ಧ್ಯಾನಸ್ಥಳಾಗಿರ್ತೇನಂತೆ. ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಎಂತ ಓಯ್ ಕಂಡ್ಬಿಟ್ರೆ ಎಂತ ಕಣ್ಣು ಬಿಟ್ರಲ್ಲ ಸ್ವಾಮಿ, ಬಿಟ್ಟಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಧ್ಯಾನ ಮಾಡ್ಲಿಕ್ಕೂ ಬಿಡುದಿಲ್ಲ. ಅದೇ ಒಂದು ಕೂತ್ಕೊಂಡು ಧ್ಯಾನ ಮಾಡುವ, ಬೇರೆ ಎಂತ ಮಾಡ್ಲಿಕ್ಕೆ ಬಿಡಿ, ಕೊನೆಯ ಪಕ್ಷ ಧ್ಯಾನ ಮಾಡ್ತಾದ್ರೂ ಮಾಡುವಂತ ಹೇಳಿದ್ರೆ ಅದಕ್ಕೂ ಒಂದಿಲ್ಲ. ಈ ಬೇಡುವರ ಹಿಂಡಿಗೆ ಬರಗಾಲ ಇಲ್ಲ ಸ್ವಾಮಿ. ಬೇಡವಲ್ಲ. ಹೌದಪ್ಪ, ಸೋಮವಾರ ಅಂತಿಲ್ಲ, ಶುಕ್ರವಾರ ಅಂತಿಲ್ಲ, ಅವತ್ತು ಭಿಕ್ಷಾಂದೇಹಿ ಅಂತ ಬಂದಿದೆ. ಯಾಕೆ? ನಾನಿದ್ದೇನಲ್ಲ ಕೊಡ್ಲಿಕ್ಕೆ. ಕೊಡುಗೆಯ ಧ್ವನಿ. ನನ್ನ ಪ್ರಚಾರ ಎಲ್ಲೆಲ್ಲ ಉಂಟು ನನಗೆ ಗೊತ್ತಿಲ್ಲ. ಹೇಳುವರು ಬಂದು ನನ್ನಲ್ಲಿ ನೋಡಿ ನೋಡಿ ಬಂದ. ಹಾಗಂತ ಈಗ ನಾ ದೃಷ್ಟಿ ನೆಟ್ಟವಾಗಿ ಹಾಯಿಸಿದ್ರೆ ನಾವೆಲ್ಲ ಸತ್ತು ಹೋದ್ರೆ ಅದು ಕಷ್ಟ. ಜಾಗ್ರತೆ ಮಾಡಿ ಅಲ್ವಾ? ನಾವು ಜಾಗ್ರತೆ ಮಾಡಬೇಕು. ಎರಡೂ ದೃಷ್ಟಿಯಿಂದ ನೋಡ್ಲ, ಒಂದು ದೃಷ್ಟಿಯಿಂದ ನೋಡ್ಲ. ಸ್ವಲ್ಪ ದೃಷ್ಟಿ ಮಂದ ಅಂತ ಹೇಳುದು ಬೇಡ, ಕರುಣಾ ದೃಷ್ಟಿಯಿಂದ ಚೂರು ಕರುಣಾ ದೃಷ್ಟಿ ಆಗಲಿ ನೋಡ್ತೇನೆ. ನವಮೋಹನ ಕದಿಯ ನೋಡಿ ಅಮಮೈವ ಎಂತವನು